ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತು ಟ್ಯೂಸ್ಡೇ ಜೂನ್ 1 ಜೂನಿನ ಮೊದಲನೇ ದಿನದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದಿಂದ ಕೆಲಸ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಶವರ್ ತಗೊಳ್ಳೋಷ್ಟರಲ್ಲಿ ಮಧ್ಯಾಹ್ನ ಆಗ್ಬಿಟ್ಟು ಮಧ್ಯಾಹ್ನ 12:30 ಬ್ಲಾಗ್ ಸ್ಟಾರ್ಟ್ ಆಗ್ತಿದೆ. ಸೊ ಇವಾಗ ತಾನೇ ಎಲ್ಲ ಬೆಡ್ ಎಲ್ಲ ಅರೇಂಜ್ ಮಾಡಿದೆ ನೀಟಾಗಿ. ಸೊ ಎವ್ರಿ 15 days ನಾನು ಒಂದ್ಸಲ ಬ್ರೆಸ್ಟ್ ಪ್ಯಾಡ್ ಚೇಂಜ್ ಮಾಡ್ತೀನಿ. ಸೊ ಯಾಕಂತಂದ್ರೆ ಒಂದು ನನಗೆ ಪಿಂಪಲ್ಸ್ ಇರೋದ್ರಿಂದ ಬೇಗನೆ ನನಗೆ ಡರ್ಟ್ ಅಲರ್ಜಿ ಆಗುತ್ತೆ. ಅದಕ್ಕೋಸ್ಕರ 15 days ಒಂದ್ಸಲ ನೀಟ್ ಮಾಡ್ತಾನೆ ಇರ್ತೀನಿ. ಪಿಲ್ಲೋ ಕವರ್ ಅಂತೂ ಎವ್ರಿ ವೀಕ್ ವಾಶ್ ಮಾಡ್ತಿರ್ತೀನಿ. ಸೊ ನೆಕ್ಸ್ಟ್ ಕೆಲಸ ಏನು ಅಂತಂದ್ರೆ ಕಿಚನ್ಗೆ ಹೋಗ್ಬೇಕು, ಲಂಚ್ ಪ್ರಿಪೇರ್ ಮಾಡಬೇಕು. ಬಟ್ ಸಾಂಬಾರ್ ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀನಿ, ರೈಸ್ ಒಂದು ಮಾಡಬೇಕು. ಹಾಗೆ ಇವತ್ತು ಇನ್ನೊಂದು ಸ್ಪೆಷಲ್ ಏನಿದೆ ಅಂತಾನು ಹೇಳ್ತೀನಿ. ಇವತ್ತು ತುಂಬಾನೇ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ನಮ್ಮ ಪಪ್ಪ ಮಮ್ಮಿದ್ ಇಬ್ರದ್ದು ಒಂದೇ ದಿನ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ. ಜೂನ್ 1 ಅವ್ರ ಇಬ್ರದ್ದು ಒಂದೇ ದಿನ ಬರ್ತಡೇ. ಸೊ ಆಕ್ಚುಲಿ ನಾವು ಅಲ್ಲೇ ಇದ್ದಿದ್ರೆ ಫುಲ್ ಫ್ಯಾಮಿಲಿ ಸೆಲೆಬ್ರೇಟ್ ಮಾಡ್ಬೋದಿತ್ತು. ಬಟ್ ನಾನು ಈಗ ಮುಂಬೈಲಿ ಇರೋದ್ರಿಂದ, ಲಾಕ್ಡೌನ್ ಇರೋದ್ರಿಂದ ಹೋಗಕ್ಕಾಗಿಲ್ಲ. ಇಲ್ಲಿಂದಾನೆ ಸೊ ಮನೇಲೆ ಏನಾದ್ರು ಕೇಕು ಇಲ್ಲ ಸ್ವೀಟ್ ಪ್ರಿಪೇರ್ ಮಾಡಿ ಅವ್ರಿಗೆ ಸ್ಪೆಷಲ್ ಆಗಿ ವಿಶ್ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಬಟ್ ಇಶಾನ್ ಫೋರ್ಸ್ ಮಾಡ್ತಿದ್ದಾನೆ ಕೇಕ್ ಬೇಕು ಅಂತ. ಏನೋ ಅಂತಂದ್ರೆ ಅದೇನೋ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗ್ಲಿ ಅಂತ ಅವ್ನಿಗೆ ಕೇಕ್ ತಿನ್ಬೇಕು. ಸೊ ಇದೇ ಒಂದು ಅಡ್ವಾಂಟೇಜ್ ಅಂತ ಇಬ್ರದ್ದು ಬರ್ತಡೇ ಇರೋದ್ರಿಂದ ಕೇಕ್ ಪ್ರಿಪೇರ್ ಮಾಡಿ ನಾವು ಕಟ್ ಮಾಡೋಣ ಅಂತ ಹೇಳ್ತಿದ್ದಾನೆ. ಸೊ ಡಿಪೆಂಡಿಂಗ್ ನೋಡೋಣ, ಮನೇಲಿ ಎಲ್ಲ ಕೇಕ್ ಬೇಕಾಗಿರೋ ಐಟಮ್ಸ್ ಇದ್ರೆ ಕೇಕ್ ಮಾಡ್ತೀನಿ, ಇಲ್ಲಾಂದ್ರೆ ಸ್ವೀಟ್ ಮಾಡಬೇಕು. ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ಫ್ರೆಂಡ್ಸ್, ಕೇಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಮನೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಇವತ್ತು ಯಾವ್ದು ಕೇಕ್ ಮಾಡ್ತಾ ಇದೀನಿ ಗೊತ್ತಾ? ಕಸ್ಟರ್ಡ್ ಪೌಡರ್ ಇದೆ. ನಾವು ಫ್ರೂಟ್ ಸಲಾಡ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಕಸ್ಟರ್ಡ್ ಪೌಡರ್, ಅದು ಇದು. ಸೊ ಒಂದು ಪ್ಯಾಕ್ ಇದೆ. ಇದ್ರಲ್ಲಿ ನಾವು ಕೇಕ್ ಮಾಡೋಣ ಅಂತ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ವೆನಿಲಾ ಫ್ಲೇವರ್. ಸೊ ವೆನಿಲಾ ಫ್ಲೇವರ್ ಯೂಸ್ ಮಾಡ್ಕೊಂಡು ವೆನಿಲಾ ಕೇಕ್ ಪ್ರಿಪೇರ್ ಮಾಡಬೇಕು. ಹಾಗೆ ಮೈದಾ ಹಿಟ್ಟು ಇದೆ. ಮಿಕ್ಕಿದೆಲ್ಲ ಮಾಮೂಲಿ ಹಾಲು, ಸಕ್ಕರೆ, ಟ್ಯೂಟಿ ಫ್ರೂಟಿ ಇದ್ರೆ, ಇಲ್ಲಾಂದ್ರೆ ಡ್ರೈ ಫ್ರೂಟ್ಸ್ ಹಾಕೊಳ್ಬಹುದು. ಮತ್ತೆ 1 1/4 ಕಪ್ ಅಷ್ಟು ಎಣ್ಣೆ, ಇದಿಷ್ಟು ಹಾಕಿ ಕೇಕ್ ಮಾಡ್ಕೊಳ್ಬಹುದು. ಇವತ್ತು 1 ಕಪ್ಗೆ ಆಗೋಷ್ಟು ಮಾತ್ರ ಕೇಕ್ ಬ್ಯಾಟರ್ ಎಲ್ಲ ರೆಡಿ ಮಾಡಿ ಒಂದು ಚಿಕ್ಕ ಕೇಕ್ ಮಾಡೋಣ ಅಂತ. ಸೊ ಬನ್ನಿ ಹಾಗಿದ್ರೆ ಕಸ್ಟರ್ಡ್ ಪೌಡರ್ ಯೂಸ್ ಮಾಡ್ಕೊಂಡು ಕೇಕ್ ಹೇಗ್ ಮಾಡೋದು ಅಂತ ನೋಡೋಣ. ಹಾಗೆ ಇನ್ನೊಂದು ರೆಸಿಪಿನೂ ಕೂಡ ಮಾಡ್ತಾ ಇದ್ದೀನಿ, ಮ್ಯಾಂಗೋ ಸಾಲ್ಸಾ. ಸೊ ಸಾಲ್ಸಾ ಹೆಸರು ಕೇಳಿರ್ತೀರಾ. ಸೊ ಈಗಂತೂ ಮ್ಯಾಂಗೋ ಸೀಸನ್, ಹಾಗಾಗಿ ಮ್ಯಾಂಗೋ ಸಾಲ್ಸಾ ಮಾಡೋಣ ಅಂತ. ಇದನ್ನ ನೀವು ಮಾಮೂಲಿ ರೊಟ್ಟಿ ಜೊತೆನೂ ತಿನ್ಬೋದು, ಇಲ್ಲಾಂದ್ರೆ ನಾಚೋಸ್ ಬರುತ್ತಲ್ಲ ಅದ್ರ ಜೊತೆನೂ ತಿನ್ಬೋದು. ಸ್ನಾಕ್ಸ್ ರೀತಿ ಚೆನ್ನಾಗಿರುತ್ತೆ. ಸೊ ಬನ್ನಿ ಆ ರೆಸಿಪಿನೂ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಇದೆರಡು ರೆಸಿಪಿನೂ ಒಂದು ನಮ್ಮ ಅಪ್ಪಂಗೆ, ಒಂದು ನಮ್ಮ ಅಮ್ಮನಿಗೆ, ಅವರಿಬ್ರು ಬರ್ತಡೇ ಆಗಿರೋದ್ರಿಂದ 2 ಸ್ಪೆಷಲ್ ರೆಸಿಪೀಸ್ ಪ್ರಿಪೇರ್ ಮಾಡ್ತಾ ಇದೀನಿ ಇವತ್ತು. ಸೊ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡ್ಕೊಂಡಿದೀನಿ. ಮ್ಯಾಂಗೋ ಸಾಲ್ಸಾ ಕರೆಕ್ಟ್ ಆಗಿ ನಮ್ಮ ಇದ್ರಲ್ಲಿ ಹೇಳ್ಬೇಕು ಅಂದ್ರೆ ಮ್ಯಾಂಗೋ ಚಾಟ್ ಅಥವಾ ಮ್ಯಾಂಗೋ ಸಲಾಡ್ ಅಂತಾನೂ ಕೂಡ ಕರಿಬಹುದು. ಸ್ವಲ್ಪ ಸ್ಟೈಲಿಶ್ ಆಗಿ ಹೇಳ್ಬೇಕು ಅಂದ್ರೆ ಸಾಲ್ಸಾ ಅಷ್ಟೇ. ಸ್ವಲ್ಪ ಒಂಚೂರು ಮೇಂಟೈನ್ ಮಾಡ್ತಾರಲ್ಲ ಆ ರೀತಿ ಹೇಳೋದಾದ್ರೆ. ಸೊ ತುಂಬಾನೇ ಈಸಿ ಇಂಗ್ರೀಡಿಯೆಂಟ್ಸ್, ಡೈರೆಕ್ಟ್ ಮಾಡೋದು ಚೆನ್ನಾಗಿರುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಇದು ಬ್ರೇಕ್ಫಾಸ್ಟ್ ಅಷ್ಟೇ ಸೂಟ್ ಆಗೋದು, ಯಾಕಂದ್ರೆ ಮ್ಯಾಂಗೋದಲ್ಲಿ ಸ್ವಲ್ಪ ಸ್ವೀಟ್ ಕಂಟೆಂಟ್ಸ್ ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ. ಸೊ ನಾನು ಏನೇನು ತಗೊಂಡಿದ್ದೀನಿ ಗೊತ್ತಾ? ಸೊ ಇಲ್ಲಿಂದ ಹೇಳಿದ್ರೆ ಏನು, ಹತ್ರದಿಂದ ತೋರಿಸ್ತೀನಿ ಬನ್ನಿ. ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಕ್ಯಾಪ್ಸಿಕಮ್ ರೆಡ್ ಮತ್ತು ಗ್ರೀನ್ 2 ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪಿದೆ ಇಲ್ಲಿ, ಮತ್ತು ಗ್ರೀನ್ ಚಿಲ್ಲಿ, ಹಾಗೆ ಸ್ವಲ್ಪ ಲೆಮನ್. ಇದ್ರ ಜೊತೆಗೆ ಒಂದು ಮ್ಯಾಂಗೋ. ಇವತ್ತು ನಾನು ತೊಗೊಂಡಿರೋ ಮ್ಯಾಂಗೋ ಬಂದು ಆಲ್ಫನ್ಸೋ. ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ತೀನಿ, ಅದಕ್ಕೆ ಅಂತ ಈ ರೀತಿ ಪೀಸಸ್ ಮಾಡ್ಕೊಳ್ತಾ ಇರೋದು. ಸ್ವಲ್ಪ ದಪ್ಪ ಪೀಸ್ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ಮ್ಯಾಂಗೋ ಸಾಲ್ಸಾ ಚಪಾತಿ ಜೊತೆ ಅಥವಾ ನ್ಯಾಚೋಸ್ ಜೊತೆ ಚೆನ್ನಾಗಿರುತ್ತೆ. ಅದೆರಡೂ ಇಲ್ಲ ಅಂತಂದರೆ ಮಾಮೂಲಿ ಹಪ್ಪಳ ಬರುತ್ತಲ್ಲ ಪಾಪಡ್, ಅದ್ರ ಮೇಲೂ ಕೂಡ ನೀವು ಹಾಕ್ಕೊಂಡು ತಿನ್ಬೋದು. ಸೊ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಉಳಿದಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಆ್ಯಡ್ ಮಾಡ್ಕೊಳ್ತೀನಿ. ಇವನ್ ನೀವು ಬೇಕಿದ್ರೆ ಇದಕ್ಕೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ಪರ್ಸ್ನಲಿ ನನಗೆ ಅದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಟೊಮೊಟೊ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಈಗ ಇದಿಷ್ಟೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಖಾರಕ್ಕೆ ಚಿಲ್ಲಿ ಹಾಕಿದ್ದೀವಿ. ಇವನ್ ನೀವು ರೆಡ್ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೆಕ್ಸ್ಟು 1 ಟೀ ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ನೋಡಿ, ರೆಡಿ ಆಯಿತು. ಸೊ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಬರೀ ಮ್ಯಾಂಗೋ ತಿನ್ನೋದಕ್ಕಿಂತ ಈ ಥರ ಹೊಸ ರೆಸಿಪೀಸ್ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ.
ಚಪಾತಿ ಜೊತೆ ಟ್ರೈ ಮಾಡಿ ನೋಡೋಣ ಅಂತ ಸಾಲ್ಸಾನ, ಮ್ಯಾಂಗೋ ಸಾಲ್ಸಾ ಅಥವಾ ಮ್ಯಾಂಗೋ ಚಾಟ್. ನೋಡಿ ಅರುಣ್ ಯಾವಾಗ ನಿಮಗೆ ಕಾನ್ಕೋರ್ ಒಟ ಅನ್ನೋದೆ. ನೋಡಿ ಹಿಂಗಾರು ಬನ್ನಿ ನಾವು ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಉಪ್ಪು ಹುಳಿ ಮತ್ತು ಖಾರ ಎಲ್ಲ ಸೂಪರ್. ಮ್ಯಾಂಗೋದು ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ಪರ್ಫೆಕ್ಟ್. ಹೊಸ ಥರ ಇದೆ, ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಅರುಣ್ದು ಡಿಸ್ಟರ್ಬೆನ್ಸು. ಇಶಾನ್ ಬಾಯಿ ಹೊಸ ತಿಂಡಿ ಮಾಡಿದ್ದೀನಿ, ಟ್ರೈ ಮಾಡಿ ನೋಡಿ. ಹೇಗಿದೆ? ಇದು ಚೆನ್ನಾಗಿದೆ, ಯಾಕೆಂದ್ರೆ ಯಾವ ಮ್ಯಾಂಗೋ ಇದೆ ಅದು ಸ್ವೀಟ್ ಆಗಿದೆ. ಯಾರ ಮ್ಯಾಂಗೋನ ಗ್ರೋ ಮಾಡಿದ್ದಾರೆ ಅದಕ್ಕೆ ನಿಮ್ಗೆ ಆ ಮ್ಯಾಂಗೋ ಸಿಕ್ಕಿದ್ದು. ಅಯ್ಯೋ ಇಶಾ, ನಾನ್ ಕೇಳ್ತಾ ಇರೋದು ನಾನು ಮಾಡಿರೋದು ನಿಂಗೆ ಇಷ್ಟ ಆಯ್ತಾ ಅಂತ. ಇಷ್ಟ ಆಯ್ತು, ಯಾಕೆಂದ್ರೆ ಯಾರು ಮ್ಯಾಂಗೋನ ಗ್ರೋ ಮಾಡಿದ್ರು ಅದರಿಂದ. ಮ್ಯಾಂಗೋ ಗ್ರೋ ಮಾಡಿರೋದ್ರಿಂದ ಇಷ್ಟು ಚೆನ್ನಾಗಿದೆ ಅಂತ. ಹಂಗಾದ್ರೆ ಅಮ್ಮ ಪ್ರಿಪೇರ್ ಮಾಡಿರೋದ್ರಿಂದ ಅಲ್ವಾ? ಈಗ ಟ್ರೈ ಮಾಡು. ಹೇಗಿದೆ? ಹೊಸ ಟೇಸ್ಟ್ ಅಲ್ಲ? ಚಿಪ್ಸ್ ಇರ್ಬೇಕಿತ್ತು, ಚಿಪ್ಸ್ಗೂ ಚೆನ್ನಾಗಿರ್ತಿತ್ತಲ್ಲ. ಬಾ ಅಲ್ಲ ಊಟ ಮಾಡೋಣ. ಬೌಲ್ ಫುಲ್ ಟೈಟ್. ಫ್ರೆಂಡ್ಸ್, ಈಗ ಎಲ್ಲ ರೆಡಿ ಆಗಿದೆ. ಚಪಾತಿ ಮತ್ತೆ ಮ್ಯಾಂಗೋ ಸಾಲ್ಸಾ ಅಥವಾ ಮ್ಯಾಂಗೋ ಚಾಟ್ ಅದನ್ನು ತಿನ್ಬೇಕು. ನಾನು ರೈಸ್ ಮಾಡಿದ್ದೀನಿ ಆ್ಯಂಡ್ ಸಾಂಬಾರು ರೆಡಿ ಇದೆ. ಈಗ ಊಟ ಮಾಡೋ ಟೈಮ್. ಮತ್ತೆ ಸಿಗ್ತೀನಿ ಆಮೇಲೆ. ಫ್ರೆಂಡ್ಸ್, ಕೇಕ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಮೆಜರ್ಮೆಂಟ್ ಇರಬೇಕು, ಅದಕ್ಕೋಸ್ಕರ ನೋಡಿ ಈ ರೀತಿ ಎಲ್ಲನೂ ಒಂದು ಬೌಲ್ಗೆ ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಬರೆದು ಇಟ್ಕೊಂಡಿದ್ದೀನಿ. ಎಷ್ಟೆಷ್ಟು ಮೆಜರ್ ಆಗ್ತೀನಿ ಅಂತ ಬರೆದು ಇಟ್ಕೊಂಡ್ರೆ ನನಗೆ ಆಮೇಲೆ ಹೇಳೋದಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದ್ರೆ ನಾನೊಂದು ಹೇಳಿ ನೀವೇ ಒಂದು ಟ್ರೈ ಮಾಡಿ ಕೇಕ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅವ್ರು ಹೇಳಿದ್ದು ಸರಿಯಾಗಿ ಬರಲಿಲ್ಲ ಅಂತ ಅನ್ಕೊಳ್ತೀರಾ. ಅದಕ್ಕೋಸ್ಕರ ಈ ರೀತಿ ನೋಟ್ ಮಾಡ್ಕೊಂಡಿದ್ದೀನಿ. ಎಷ್ಟೆಷ್ಟು ಸ್ಪೂನ್ಸ್, ಎಷ್ಟು ಕಪ್ಸ್ ಯೂಸ್ ಮಾಡ್ತೀನಿ ಅಂತ ಅಲ್ಲೇ ಬರ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಮೆಜರ್ ಮಾಡ್ಕೊಳ್ತೀನಿ ಎಲ್ಲಾನು. ಈಗ ತಾನೇ ಸಕ್ಕರೆನ ಪೌಡ್ರ್ ಮಾಡ್ಕೊಂಡೆ. ಸೊ ಈ ರೀತಿ ಫ್ಲಾಟ್ ಇರಬೇಕು. ಒಂದು ನೈಫ್ ಅಲ್ಲೋ ಅಥವಾ ಒಂದು ನೋಡಿ ಒಂದು ಲೈನ್ ಕರೆಕ್ಟ್ ಆಗಿ ಫ್ಲಾಟ್ ಆಗಿರುವಂತದ್ರು ತಗೊಂಡು ಮೆಜರ್ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಸ್ಕೇಲಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು. ಈ ರೀತಿ ನೋಡಿ ನಾನು ಮಾಡ್ತೀನಿ ಈಗ. ಸೊ ಈ ರೀತಿ ಫ್ಲಾಟ್ ಆಗಿ ಎಲ್ಲಾನು ಕರೆಕ್ಟ್ ಆಗಿ ಮೆಜರ್ ಮಾಡಿ ಇಟ್ಕೊಳ್ತಾ ಇದೀನಿ ನಾನು. ಕೇಕ್ ಮಾಡೋ ಮುಂಚೆಗೆ ನಾವು ಪಾತ್ರೆನ ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಅಲ್ಯೂಮಿನಿಯಂ ಪಾತ್ರೆ ತೊಗೊಂಡಿದ್ದೀನಿ. ತಳ ದಪ್ಪ ಇರೋವಂಥದ್ದು ತೊಗೊಳ್ಬೇಕು. ಅದಕ್ಕೊಂದು ಸ್ಟ್ಯಾಂಡ್ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಉರಿಲಿ 10 ಮಿನಿಟ್ಸು ಪ್ರೀ ಹೀಟ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಕೇಕ್ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಅದಕ್ಕೆ ಅಂತ ನಾನು ಇಲ್ಲಿ 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ 3/4 ಕಪ್ಪಷ್ಟು ಸಕ್ಕರೆ ಪುಡಿ, ಜಾರಲ್ಲಿ ಪುಡಿ ಮಾಡ್ಕೊಂಡಿರೋವಂಥದ್ದು, ಮಾಮೂಲಿ ಶುಗರ್ನ ಇದೆರಡು ಮಿಕ್ಸ್ ಮಾಡಾದಮೇಲೆ ನೆಕ್ಸ್ಟ್ ಇದಕ್ಕೆ 3/4 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ತಾ ಹೋಗಬೇಕು. 1 ಕಪ್ಪಷ್ಟು ಮೈದಾ ಹಿಟ್ಟು. ಇದನ್ನು ಜರಡಿ ಮಾಡಿ ಹಾಕೋದ್ರಿಂದ ಕೇಕು ಫ್ಲಫಿಯಾಗಿ ಬರುತ್ತೆ. ಹಾಗೆ 1/4 ಕಪ್ಪಷ್ಟು ಕಸ್ಟರ್ಡ್ ಪೌಡರ್. ಕಸ್ಟರ್ಡ್ ಪೌಡರ್ ಯೆಲ್ಲೋ ಕಲರ್ ಇರೋದ್ರಿಂದ ನಾನು ಇವಾಗ ಫುಡ್ ಕಲರ್ ಹಾಕ್ತಾ ಇಲ್ಲ. ನೀವು ಬೇಕಿದ್ರೆ ಫುಡ್ ಕಲರ್ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ರಿಬ್ಬನ್ ಕನ್ಸಿಸ್ಟೆನ್ಸಿಗೆ ಇರಬೇಕು. ಕೊನೆಯದಾಗಿ 1/2 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, 1 ಟೇಬಲ್ ಸ್ಪೂನಷ್ಟು ಹಾಲು. ಸೊ ಇದು ಡೈಲ್ಯೂಟ್ ಆಗಲಿ ಅಂತ ಹಾಕ್ತಾ ಇರೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟೇ, ಕೇಕ್ ಬ್ಯಾಟರ್ ರೆಡಿ ಆಯಿತು. ಈಗ ನಾನು ಮೊದಲೇ ಕೇಕ್ ಟಿನ್ಗೆ ಗ್ರೀಸ್ ಮಾಡಿ ಬಟರ್ ಪೇಪರ್ ಹಾಕ್ಕೊಂಡಿರೋದಕ್ಕೆ ನಾನು ಕೇಕ್ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಕೇಕ್ ಬ್ಯಾಟರ್ ಯಾವಾಗಲೂ ರಿಬ್ಬನ್ ಕನ್ಸಿಸ್ಟೆನ್ಸಿಲಿದ್ದರೆ ಕೇಕು ಸ್ಮೂತಾಗಿ ಬರುತ್ತೆ. 1-2-3 ಸಲ ಟ್ಯಾಪ್ ಮಾಡ್ತೀನಿ, ಹೇರ್ ಬಬಲ್ಸ್ ಏನಾರು ಇದ್ದರೆ ಹೋಗಲಿ ಅಂತ. ಹಾಗೆ ಟ್ಯೂಟಿ ಫ್ರೂಟಿ. ಸೊ ಈಗ ಪ್ರೀ ಹೀಟ್ ಮಾಡ್ಕೊಂಡಿರೋ ಪಾತ್ರೆ ಒಳಗಡೆ ಇದನ್ನಿಟ್ಟು 35ರಿಂದ 40 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಕೇಕ್ ರೆಡಿ ಆಗುತ್ತೆ.
ಫ್ರೆಂಡ್ಸ್, ಕೇಕ್ ಬೇಕಾಗ್ತಿದೆ. ಕಾಣಿಸ್ತಾ ಇದೆಯಾ ನಿಮಗೆ? ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ? ಸೂಪರ್. ಹತ್ರಕ್ಕೆ ಹೋಗಿ ತೋರಿಸ್ತೀನಿ ನೋಡಿ. ಚೆನ್ನಾಗಿದೆ ಅಲ್ಲ? ತುಂಬ ಚೆನ್ನಾಗಿ ಬರ್ತಿದೆ. ಮನೇಲಿ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬೇಗನೆ ಯಾರಿಗಾರು ಬರ್ತಡೇ ಇದ್ದಾಗ ಹಿಂದಿನ ದಿನ ಎಲ್ಲಿಂದ ಕೇಕ್ ಆರ್ಡರ್ ಮಾಡೋದು ಈ ಲಾಕ್ಡೌನ್ ಟೈಮಲ್ಲಿ ಅಂತ ಅನಿಸಿದಾಗ ಸೊ ಇದನ್ನು ಟ್ರೈ ಮಾಡಿ. ಆಬ್ವಿಯಸ್ಲಿ ಎಲ್ಲರ ಮನೇಲೂ ಕಸ್ಟರ್ಡ್ ಪೌಡ್ರ್ ಇದ್ದೇ ಇರುತ್ತೆ ಫ್ರೂಟ್ ಸಲಾಡ್ ಮಾಡೋದಕ್ಕೆ. ಹಾಗಾಗಿ ನೀವು ಯೂಸ್ ಮಾಡ್ಕೊಳ್ಬೋದು ಮನೇಲಿ ಸಿಗುವಂಥದ್ದು. ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಇಲ್ಲ ಅಂದರೆ ಈನೋ ಪ್ಯಾಕೆಟ್ ಹಾಕ್ಕೊಳ್ಬೋದು. ಈಗಂತೂ ಸಣ್ಣ ಪುಟ್ಟ ಚಿಕ್ಕ ಅಂಗಡಿಲೂ ಈನೋ ಸ್ಯಾಕೆಟ್ ಸಿಗುತ್ತೆ. ಸೊ ತೊಗೊಂಡು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಕೇಕ್ ನೋಡ್ಲಿಲ್ಲ ಅವರು ನೀಟಾಗಿ ಅಲ್ಲ? ಇಲ್ಲಿ ಓಕೆನಾ? ಸೂಪರಾ? ಅಮ್ಮನೇ ಕಾಣ್ತಾ ಇಲ್ಲ. ಅಮ್ಮ ಎಲ್ಲಿ? ಇವಾಗ ಕಾಣಿಸ್ತಾ ಇದ್ದೀರಾ? ಅವಳೆಲ್ಲಿ? ಪಾಪು ಎಲ್ಲಿ? ಈಗ ಇಟ್ಕೊಳ್ಳೋಣ. ಸೊ ಹೇಳು ಅದಂಗೂ ಹ್ಯಾಪಿ ಬರ್ತ್ಡೇ ಅಂತ. ಅದ್ದ ಹೇಳು. ಸೊ ಕ್ಯಾಂಡಲ್ ಎಲ್ಲ ಏನಿಲ್ಲ, ನೀವಿಬ್ರಿಂದ ಅವನೇ ಕಟ್ ಮಾಡ್ತಾನೆ. ತಗೋಶಾನ್. ಹ್ಯಾಪಿ ಬರ್ತ್ಡೇ ಟು ಹೇಳು, ಬೋತ್ ಆಫ್ ಯು ಅಂತ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಅದ್ದ ಅಂಡ್ ತಾತ, ಹ್ಯಾಪಿ ಬರ್ತ್ಡೇ ಟು ಯು. ಇಲ್ಲ ನೀನು ಬೈಟ್ ಔಟ್ ತಿಂದ ಆಯ್ತು. ನೀ ತಿನ್ನ. ಕುರಿ ಮರಿನೇ ಅವನು. ಇವತ್ತಿನ ವ್ಲಾಗಲ್ಲಿ ಆನ್ಲೈನ್ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ವಿ. ನಂಗೆ ತುಂಬ ಖುಷಿ ಆಯಿತು. ಅಪ್ಪ ಅಮ್ಮನ ಬರ್ತಡೇ ಒಂದೇ ದಿನ ಆಗಿರೋದ್ರಿಂದ ಕೇಕ್ ಪ್ರಿಪೇರ್ ಮಾಡಿದ್ವಿ. ತುಂಬ ಫ್ಲಫಿಯಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಹಾಗೆ ಮ್ಯಾಂಗೋ ಸಾಲ್ಸನ್ನು ಟ್ರೈ ಮಾಡಿ. ಎರಡೂ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಯಾವುದಾದ್ರೂ ಕಂಟೆಂಟ್ ಮೇಲೆ ವಿಡಿಯೋ ಬೇಕಿದ್ದರೆ ನನಗೆ ತಿಳಿಸ್ಬೋದು. ಅದ್ರ ಮೇಲೂ ವಿಡಿಯೋ ಮಾಡ್ತೀನಿ ನಾನು. ಹಾಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗೆ ಕಾಣ್ತಾ ಇರೋಂಥ ರೆಡ್ ಬಟನ್ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಬರ್ತೀನಿ. ಅಲ್ಲಿ ತನಕ ನನಗಾಗಿ ಕಾಯ್ತಾ ಇರಿ. ನಮಸ್ಕಾರ.